ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಲೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈಗಾಗಲೇ ನಿಮ್ಮದು PC, PSI, SDA ಮತ್ತು SDA ಆಲ್ರೆಡಿ ಎಕ್ಸಾಮು ಒಂದು ಯಾವಾಗ ನಡೀಬೇಕೆಂಬ ದಿನಾಂಕ ಘೋಷಣೆಯಾಗಿದ್ದು, ಸೊ ದ್ಯಾಟ್ PCದು ಕೂಡ ರೀಸೆಂಟಾಗಿ ಎಕ್ಸಾಮ್ದು ಒಂದು ಡೇಟ್ ಡಿಕ್ಲೇರ್ ಆಗುತ್ತೆ. ಸೊ ಆದುದರಿಂದಾಗಿ ನಿಮ್ಮ ಮುಂದೆ ಬರ್ತಕ್ಕಂಥ PC, PSI, SDA ಆ್ಯಂಡ್ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಯಾವುದಪ್ಪ ಅಂತಂದ್ರೆ ಎಕನಾಮಿಕ್ಸು. ಸೊ ದ್ಯಾಟ್ ಎಕನಾಮಿಕ್ಸ್ ರಿಲೇಟೆಡ್ ಒಂದು ಇನ್ಫಾರ್ಮೇಷನ್ಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಕಲೆಕ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ. ಯಾವ ಸಿಸ್ಟಮ್ ಅಪ್ಪ ಅಂತಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್. ವಿಚ್ ಸಿಸ್ಟಮ್ ರೀ? ಬ್ಯಾಂಕಿಂಗ್ ಸಿಸ್ಟಮ್. ಬ್ಯಾಂಕಿಂಗ್ ಸಿಸ್ಟಮ್ ಅಂದರೆ ನಾವು ಏನಂತ ಹೇಳ್ತೀವಿ, ಇದಕ್ಕೆ ಒಂದು ಬ್ಯಾಂಕು ವ್ಯವಸ್ಥೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಹಾಗಾದರೆ ಭಾರತದ ಒಂದು ಇತಿಹಾಸದಿಂದ ನಾವು ಬ್ಯಾಂಕ್ ವ್ಯವಸ್ಥೆ ಹೆಂಗೆ ಬೆಳವಣಿಗೆ ಆಯ್ತು ಬಂತು ಅಂತಕ್ಕಂಥದ್ದನ್ನು ಮಾತಾಡ್ತಾ ಬಂದಾಗ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ 1770 ಎಷ್ಟರಲ್ಲಿ ಹೇಳ್ರಿ? 1770ರಲ್ಲಿ ಒಂದು ಪ್ರಮುಖವಾದ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಆ ಬ್ಯಾಂಕ್ ಯಾವ್ದು ಏನಂತ ಕರಿತೀವಪ್ಪ ಅಂದ್ರೆ ಹಿಂದೂಸ್ತಾನ್ ಬ್ಯಾಂಕ್. ಯಾವ ಬ್ಯಾಂಕ್ ಹೇಳ್ರಿ? ಹಿಂದೂಸ್ತಾನ್ ಬ್ಯಾಂಕ್. ಹಾಗಾದ್ರೆ ಹಿಂದೂಸ್ತಾನ್ ಬ್ಯಾಂಕ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಸರ್ ಅಂತ ಕೇಳಿದಾಗ 1770ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಇದ್ರ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಅಂತ ಹೇಳ್ತೀವಿ. ಸ್ಥಾಪನೆಯಾದ ಮೊದಲ ಬ್ಯಾಂಕು. ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ನೀವು ಹೇಳಬೇಕು, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದು ಸರ್ ಅಂತ ಕೇಳಿದಾಗ ಹಿಂದೂಸ್ತಾನ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಹಾಗೆ ಹಿಂದೂಸ್ತಾನ್ ಬ್ಯಾಂಕ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಸರ್ ಅಂತ ಕೇಳಿದಾಗ 1770ರಲ್ಲಿ ಸ್ಥಾಪನೆ ಆಗುತ್ತೆ. ಅದೇ ತರನಾಗಿ ನಾವು ಇತಿಹಾಸದಿಂದ ಅದೇ ತರ ನೋಡ್ತಾ ಬಂದಾಗ ತದನಂತರದಲ್ಲಿ 1806ರಲ್ಲಿ ಒಂದು ಪ್ರಮುಖವಾದ ಇಂಪಾರ್ಟೆಂಟ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಆ ಬ್ಯಾಂಕ್ ಯಾವುದು ಸರ್ ಅಂತ ಕೇಳಿದಾಗ ನೋಡ್ರಿ, ಬ್ಯಾಂಕ್ ಆಫ್ ಕಲ್ಕತ್ತಾ. ಯಾವ್ದು ಹೇಳಿದ್ರಿ? ಬ್ಯಾಂಕ್ ಆಫ್ ಕಲ್ಕತ್ತಾ. ಹಾಗಾದ್ರೆ ಬ್ಯಾಂಕ್ ಆಫ್ ಕಲ್ಕತ್ತಾ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಸರ್ ಅಂತ ಕೇಳಿದಾಗ 1806ರಲ್ಲಿ ಸ್ಥಾಪನೆ ಆಗುತ್ತೆ. ತದನಂತರದಲ್ಲಿ ಈ ಬ್ಯಾಂಕ್ ಆಫ್ ಕಲ್ಕತ್ತಾವನ್ನ ಮರುನಾಮಕರಣ ಮಾಡ್ತಾರೆ. ಮರುನಾಮಕರಣ ಮಾಡಿಬಿಟ್ಟು ಯಾವ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರಂದ್ರ ಅದಕ್ಕೆ ಬ್ಯಾಂಕ್ ಆಫ್ ಬೆಂಗಾಲ್ ಅಂತ ಹೇಳ್ತಾರೆ. ಬ್ಯಾಂಕ್ ಆಫ್ ಬೆಂಗಾಲ್. ಬ್ಯಾಂಕ್ ಆಫ್ ಬೆಂಗಾಲ್ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದಕ್ರ 1809 ಅಂತ ಹೇಳಬೇಕು. ಬ್ಯಾಂಕ್ ಆಫ್ ಕಲ್ಕತ್ತಾ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1806 ಅಂತ ಹೇಳಬೇಕು. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಬ್ಯಾಂಕ್ ಆಫ್ ಬೆಂಗಾಲ್ ಅಂತಕ್ಕಂಥದ್ದು ಸ್ಥಾಪನೆ ಆಯಿತು. ನಾವು ಈಗಾಗಲೇ ನಮ್ಮ ಇತಿಹಾಸದಲ್ಲಿ ನಾವು ನೋಡ್ಕೊಂಡಿದೀವಿ. ಏನು ನೋಡಿದೇವಪ್ಪ ಅಂತಂದ್ರೆ ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡಬೇಕಾಗಿತ್ತಂದ್ರ ಅವಾಗ ಬ್ರಿಟಿಷರ ಒಂದು ಆಳ್ವಿಕೆ ಪ್ರಮುಖವಾಗಿ 3 ಪ್ರಾಂತ್ಯಗಳಲ್ಲಿ ಸೀಮಿತವಾಗಿತ್ತು. 3 ಪ್ರಾಂತ್ಯಗಳು ಯಾವ ಸರ್ ಅಂತ ಕೇಳಿದ್ರೆ ಮೊದಲನೇ ಪ್ರಾಂತ್ಯ ಯಾವುದಪ್ಪ ಅಂತಂದ್ರೆ ಬಂಗಾಳ ಪ್ರಾಂತ್ಯ ಅಂತ ಹೇಳ್ತೀವಿ. ಮೊದಲನೇ ಪ್ರಾಂತ್ಯ ಬಂಗಾಳ ಆದ್ರ ಎರಡನೇ ಪ್ರಾಂತ್ಯ ಯಾವುದಪ್ಪ ಅಂತಂದ್ರೆ ಬಾಂಬೆ ಪ್ರಾಂತ್ಯ ಅಂತ ಹೇಳ್ತೀವಿ. ಇನ್ನು ತದನಂತರದಲ್ಲಿ 3ನೇ ಪ್ರಾಂತ್ಯ ಯಾವುದು ಸರ್ ಅಂತ ಕೇಳಿದ್ರೆ ಅದು ಮದ್ರಾಸ್ ಪ್ರಾಂತ್ಯ ಅಂತ ಹೇಳ್ತೀವಿ. ಮದ್ರಾಸ್ ಪ್ರಾಂತ್ಯ. ಈ ತರ 3 ಪ್ರಾಂತ್ಯಗಳನ್ನಾಗಿ ಬ್ರಿಟಿಷರು ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ರು. ಈಗಾಗಲೇ ಯಾವ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರಿ? ಬ್ಯಾಂಕ್ ಆಫ್ ಬಂಗಾಲ್. ಎಷ್ಟರಲ್ಲಿ? 1809. ಬ್ಯಾಂಕ್ ಆಫ್ ಬಂಗಾಲ್ ಅಂದ್ರೆ ಬಂಗಾಳ ಪ್ರಾಂತ್ಯಕ್ಕೆ ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಿದ್ರ ಇನ್ನು ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಿಗೆ ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ಬೇಕಲ್ವಾ ಸರ್? ಎಸ್ ಫ್ರೆಂಡ್ಸ್, ಬ್ಯಾಂಕ್ ಆಫ್ ಬಾಂಬೆಯನ್ನ ಸ್ಥಾಪನೆ ಮಾಡ್ತಾರ. ಎಷ್ಟರಲ್ಲಿ ಸರ್ ಅಂತ ಕೇಳಿದ್ರೆ 1840ರಲ್ಲಿ ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರ. ಆ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರೆ ಬ್ಯಾಂಕ್ ಆಫ್ ಬಾಂಬೆ. ಬ್ಯಾಂಕ್ ಆಫ್ ಬಾಂಬೆ ಅಂತ ಹೇಳ್ತೀವಿ. ಬ್ಯಾಂಕ್ ಆಫ್ ಬಾಂಬೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಸರ್ ಅಂತ ಕೇಳಿದಾಗ 1840ರಲ್ಲಿ ಸ್ಥಾಪನೆ ಆಯಿತು. ಈಗ ಬಾಂಬೆ ಪ್ರಾಂತ್ಯ ಓಕೆ ಆಯಿತು, ಬಂಗಾಳ ಪ್ರಾಂತ್ಯ ಓಕೆ ಆಯಿತು. ಇನ್ನು ಉಳಿದಿರೋದು ಒಂದು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಇನ್ನೊಂದು ಪ್ರಾಂತ್ಯ ಯಾವುದಪ್ಪ ಅಂತಂದ್ರೆ ಮದ್ರಾಸ್ ಪ್ರಾಂತ್ಯ. ಸೊ ಮದ್ರಾಸ್ ಪ್ರಾಂತ್ಯದಗೋಸ್ಕರ 1843ರಲ್ಲಿ ಅಂದ್ರೆ ಬ್ಯಾಂಕ್ ಆಫ್ ಬಾಂಬೆ ಸ್ಥಾಪನೆ ಮಾಡಿರ್ತಕ್ಕಂಥ 3 ವರ್ಷಗಳ ನಂತರ ಬ್ರಿಟಿಷರು ಇನ್ನೊಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರ. ಸರ್ ಅದು ಯಾವ ಬ್ಯಾಂಕ್ ಅಂತ ಕೇಳಿದಾಗ ಬ್ಯಾಂಕ್ ಆಫ್ ಮದ್ರಾಸ್. ಬ್ಯಾಂಕ್ ಆಫ್ ಮದ್ರಾಸ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1843. ಈಗೇನಾಯ್ತು, 3 ಪ್ರಾಂತ್ಯಗಳಿಗೆ ಒಂದೊಂದು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ್ರು ಬ್ರಿಟಿಷರು. ತದನಂತರದಲ್ಲಿ ನಿಮ್ಮ ಒಂದು PC ಮತ್ತು PSI, SDA, FDA ಎಕ್ಸಾಮ್ಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ನಾನು ಹೇಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಅದು ಯಾವ್ದಪ್ಪ ಅಂತಂದ್ರೆ 1865. ಎಷ್ಟು ಹೇಳ್ರಿ? 1865. ಈ ಡೇಟು ನಿಮ್ಮ ತಲೆಯಲ್ಲಿ ಇರಲೇಬೇಕು. ಬಿಕಾಸ್ ಸೋ ಮೆನಿ ಟೈಮ್ಸ್ ಇನ್ KPSC ಆರ್ ಇನ್ KSP ಆರ್ UPSC ದಿಸ್ ಕ್ವಶನ್ ಆಲ್ರೆಡಿ ಹ್ಯಾಸ್ ಬಿನ್ ಆಸ್ಕ್ಡ್. ಅದು ಯಾವುದು ಸರ್ ಪ್ರಶ್ನೆ ಅಂತ ಕೇಳಿದಾಗ ನೋಡ್ರಿ 1865ರಲ್ಲಿ
ಒಂದು ಪ್ರಮುಖವಾದ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರ. ಆ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಅಲಹಾಬಾದ್ ಬ್ಯಾಂಕ್. ಯಾವ್ದು ಹೇಳ್ರಿ? ಅಲಹಾಬಾದ್ ಬ್ಯಾಂಕ್. ಅಲಹಾಬಾದ್ ಬ್ಯಾಂಕ್ ಅನ್ನ ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅಂದ್ರೆ 1865ರಲ್ಲಿ ಸ್ಥಾಪನೆ ಮಾಡಿದ್ರು. ಹಾಗಾದ್ರೆ ಸರ್ ಈ 1865ರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಅಲಹಾಬಾದ್ ಬ್ಯಾಂಕ್ ಒಂದು ಪ್ರಮುಖ ವಿಶೇಷತೆ ಏನಪ್ಪಾ ಅಂತಂದ್ರ ಇದು ಭಾರತದ ಮೊಟ್ಟ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್. ಭಾರತದ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್. ಸಾರ್ವಜನಿಕ ವಲಯದ ಬ್ಯಾಂಕ್. ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವ್ದಪ್ಪ ಅಂತಂದ್ರ ಅಲಹಾಬಾದ್ ಬ್ಯಾಂಕ್ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಇರಬೇಕು. ಆದ್ರೆ ಎಷ್ಟರಲ್ಲಿ ಸ್ಥಾಪನೆ ಐತ್ರಿ? 1865ರಲ್ಲಿ. ಆದ್ರೆ ಸರ್ ಮೇಲ್ಗಡೆ ಎಲ್ಲ ಸ್ಥಾಪನೆ ಅದಲ್ಲ, ಇವುಗಳ ಕಥೆ ಏನ್ ಸರ್ ಅಂತ ಕೇಳಕ್ ನೋಡ್ರಿ. ಮೇಲ್ಗಡೆ ಸ್ಥಾಪನೆ ಆಗಿರ್ತಕ್ಕಂಥ ಇವೆಲ್ಲವೂ ಬ್ಯಾಂಕ್ಗಳು ಒಂದು ಖಾಸಗಿ ವಲಯದ ಬ್ಯಾಂಕ್ಗಳಾಗಿದ್ದು. ಇನ್ನ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವ ಸ್ಥಾಪನೆ ಐತ್ರಿ? 1865ರಲ್ಲಿ ಸ್ಥಾಪನೆ ಆಯಿತು. ಈ ತರ ಇವೆಲ್ಲ ಪಾಯಿಂಟ್ಸ್ಗಳು ನಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ಬಿಕಾಸ್ ಎಕ್ಸಾಮ್ ಅಲ್ಲಿ ಈ ತರ ಬ್ಯಾಂಕಿಂಗ್ ಹಿಸ್ಟ್ರಿ ಮೇಲೆ ನಮಗೇನ್ ಮಾಡಿದರೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಅದೇ ತರನಾಗಿ 1770ರಿಂದ 1806, 1840, 1843, 1865 ಗಂಟೆ ನಾವೇನ್ ನೋಡಿದ್ರಿ ಬ್ಯಾಂಕಿಂಗ್ ಇತಿಹಾಸವನ್ನ ನೋಡ್ತಾ ಇದೀವಿ. ಅದೇ ತರ ನಾವು ಮುಂದೆ ನೋಡ್ತಾ ಹೋದಕ್ರ ಇನ್ನೊಂದು ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಪ್ಪ ಅಂದ್ರೆ 1881ರಲ್ಲಿ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ ಸರ್. 1881ರಲ್ಲಿ ಫಸ್ಟ್ 1881ರಲ್ಲಿ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದು ಬ್ಯಾಂಕ್ ಯಾವಪ್ಪ ಅಂದ್ರೆ ಅವಧ್ ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಅವಧ್ ಬ್ಯಾಂಕ್ ಅಂತ ಹೇಳ್ತೀವಿ. ಅವಧ್ ಬ್ಯಾಂಕ್ ಭಾರತದಲ್ಲಿ ಯಾವಾಗ ಸ್ಥಾಪನೆ ಆಯ್ತಂದ್ರ 1881ರಲ್ಲಿ ಸ್ಥಾಪನೆ ಆಗುತ್ತೆ. ಇನ್ನು ತದನಂತರದಲ್ಲಿ ಅದೇ ತರನಾಗಿ ಬ್ಯಾಂಕಿಂಗ್ ಇತಿಹಾಸವನ್ನು ಮುಂದೆ ನಾವು ನೋಡ್ತಾ ಬಂದಕ್ರ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಆಲ್ರೆಡಿ ನಿಮ್ಮ PC ಮತ್ತು PSI ಅಲ್ಲಿ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದು ಯಾವುದು ಸರ್ ಅಂತ ಕೇಳಿದಕ್ರ 1894. ಇನ್ 1894 one bank has been established, that is Punjab National Bank. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಹಾಗಾದ್ರೆ ಸರ್ ಇದ್ರ ಮೇಲೆ ಏನು ಪ್ರಶ್ನೆಯನ್ನು ಕೇಳಿದರೆ ಅಂತ ಕೇಳಕ್ಕೆ ನೋಡ್ರಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಅಂತ ಪ್ರಶ್ನೆನೂ ಕೇಳಿದ್ದಾರೆ. ಸೊ ದ್ಯಾಟ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ 1894. ಇನ್ನು ತದನಂತರದಲ್ಲಿ ಇದನ್ನ ಸ್ಥಾಪನೆ ಮಾಡಿದವರು ಯಾರು ಸರ್ ಅಂತ ಕೇಳಿದಕ್ಕೆ ನೋಡ್ರಿ. ಇದರ ಒಂದು ಸ್ಥಾಪಕರು ಯಾರಪ್ಪ ಅಂತಂದ್ರ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್. ಹಾಗಾದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರೆ ಯಾರು ಹೇಳ್ರಿ? ಲಾಲಾ ಲಜಪತ್ ರಾಯ್ ಅವರು. ಹಾಗಾದ್ರೆ ಎಷ್ಟು ಸ್ಥಾಪನೆ ಮಾಡ್ಯಾರಿ? 1894. ಹಾಗಾದ್ರೆ ಇದರ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರ ಭಾರತೀಯರಿಂದಲೇ ವಿಶೇಷತೆ, ಭಾರತೀಯರಿಂದಲೇ ಸ್ಥಾಪನೆಯಾದ ಮೊದಲ ಬ್ಯಾಂಕು. ಸ್ಥಾಪನೆಯಾದ ಮೊದಲ ಬ್ಯಾಂಕು. ಈ ತರ ಪ್ರಶ್ನೆಯನ್ನ ಕೇಳಿದರೆ ಭಾರತೀಯರಿಂದಲೇ ಸ್ಥಾಪನೆಯಾದ ಮೊದಲ ಬ್ಯಾಂಕ್ ಯಾವುದು ಸರ್ ಅಂತ ಕೇಳಿದಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಯಾರು ಸ್ಥಾಪನೆ ಮಾಡಿದ್ರಿ? ಲಾಲಾ ಲಜಪತ್ ರಾಯ್. ಇನ್ನು ಅದೇ ತರ ನಾವು ಹಿಸ್ಟ್ರಿಯನ್ನು ಮತ್ತೆ ನೋಡ್ತಾ ಬಂದಾಗ ತದನಂತರದಲ್ಲಿ ಭಾರತದಲ್ಲಿ 1911 ಒಂದು ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಪ್ರಸ್ತುತವಾಗಿ ಇನ್ನೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಇದನ್ನು ಕೂಡ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಇನ್ನೂ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. 1911ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವಪ್ಪ ಅಂತಂದ್ರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ವಿಚ್ ಬ್ಯಾಂಕ್ ಆಫ್ ಇಂಡಿಯಾ ಸರ್? ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು ಸರ್ ಅಂತ ಕೇಳಿದಕ್ರ ಇದು 1911ರಲ್ಲಿ ಸ್ಥಾಪನೆ ಆಗುತ್ತೆ. ಈ ಒಂದು ಬ್ಯಾಂಕ್ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರ ಕ್ರೆಡಿಟ್ ಕಾರ್ಡ್. ವಿಚ್ ಕಾರ್ಡ್? ಕ್ರೆಡಿಟ್ ಕಾರ್ಡ್ ವ್ಯವಸ್ಥೆಯನ್ನ ಜಾರಿಗೊಳಿಸಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಬ್ಯಾಂಕ್ ಯಾವಪ್ಪ ಅಂತಂದ್ರ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಹಾಗಾದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯಿತು ಸರ್? 1911ರಂದು ಸ್ಥಾಪನೆ ಆಗುತ್ತೆ. ಇದು ತದನಂತರ ನಾವು ಒಂದು ಇತಿಹಾಸವನ್ನ ಅದೇ ತರ ನೋಡ್ತಾ ಬಂದಾಗ ನಾವು 1921 ವೆರಿ ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. 1921ರಂದು ಭಾರತದಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕು ದಟ್ ಈಸ್ ಇಂಪೀರಿಯಲ್ ಬ್ಯಾಂಕ್. ಯಾವ ಬ್ಯಾಂಕ್ ಹೇಳ್ರಿ? ಇಂಪೀರಿಯಲ್ ಬ್ಯಾಂಕ್. ಇಂಪೀರಿಯಲ್ ಬ್ಯಾಂಕ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಸರ್ ಅಂತ ಕೇಳಿದಾಗ 1921ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಸರ್ ಇಂಪೀರಿಯಲ್ ಬ್ಯಾಂಕ್ ಜೊತೆ ಯಾವ್ಯಾವ ಬ್ಯಾಂಕ್ ಕೂಡಿಸ್ಬಿಟ್ಟು ಸ್ಥಾಪನೆ ಮಾಡಿದ್ರು ಅಥವಾ ಅಲೋನ್ ಆಗಿ ಸ್ಥಾಪನೆ ಆಯ್ತು ಅಂತ ಕೇಳಿದಾಗ ನೋಡ್ರಿ, ನಾನು ಈಗಾಗಲೇ ನಿಮಗೆ ಹೇಳಿದ್ದೆ ಭಾರತದಲ್ಲಿ ಒಂದು 3 ಪ್ರಾಂತ್ಯಗಳಲ್ಲಿ 3 ಬ್ಯಾಂಕ್ಗಳು ಸ್ಥಾಪನೆ ಆಗಿದ್ದು ಅಂತ. ಹಾಗಾಗಿ ಯಾವ್ಯಾವ ಸರ್ ಅಂತ ನೋಡ್ತಾ ಬಂದಾಗ
1809 ಯಾವ ಬ್ಯಾಂಕ್ ಸ್ಥಾಪನೆ ಆಗಿತ್ತು ರೀ? 1809 ಬ್ಯಾಂಕ್ ಆಫ್ ಬಂಗಾಳನ್ನ ಸ್ಥಾಪನೆ ಆಗಿತ್ತು. ಬ್ಯಾಂಕ್ ಆಫ್ ಬಂಗಾಳ ಎಷ್ಟರಲ್ಲಿ ಸ್ಥಾಪನೆ ಆಗಿತ್ತು ಅಂತ ಹೇಳಿದ್ರೆ ನಾನು ಇಲ್ಲೇ ಆಗಾಗಲೇ 1809. ತದನಂತರದಲ್ಲಿ 1840 ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಯಾವ್ದ್ರಿ? ಬ್ಯಾಂಕ್ ಆಫ್ ಬಾಂಬೆ ಅಂತ ಹೇಳಿದ್ವಿ. ಅದೇ ತರನಾಗಿ ನಾನು ಈಗಾಗಲೇ ಡಿಸ್ಕಷನ್ ಮಾಡಿದೆ 1843 ಸ್ಥಾಪನೆ ಆಗಿರ್ತಕ್ಕಂಥ ಬ್ಯಾಂಕ್ ಯಾವ್ದ್ರಿ? ಮದ್ರಾಸ್ ಬ್ಯಾಂಕು. ಈ ಮದ್ರಾಸ್ ಬ್ಯಾಂಕು, ಬಾಂಬೆ ಬ್ಯಾಂಕು, ಬ್ಯಾಂಕ್ ಆಫ್ ಬಂಗಾಲ್ ಮೂರು ಬ್ಯಾಂಕ್ಗಳನ್ನ ಕಂಬೈನ್ ಮಾಡಿಬಿಟ್ಟು ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡ್ತಾರೆ ಸರ್. ಆ ಬ್ಯಾಂಕ್ ಯಾವ್ದಪ್ಪ ಅಂದ್ರೆ ಇಂಪೀರಿಯಲ್ ಬ್ಯಾಂಕ್ ಅಂತ ಹೇಳ್ತೀವಿ. ಈ ಇಂಪೀರಿಯಲ್ ಬ್ಯಾಂಕು ಪ್ರಸ್ತುತವಾಗಿ 1956 ಕನ್ವರ್ಟ್ ಮಾಡಿಬಿಟ್ಟು ಇದರ ಒಂದು ಮರುನಾಮಕರಣವನ್ನು ಮಾಡಿದ್ದಾರೆ ಸರ್. ಹಾಗಾದ್ರೆ ಸರ್ ಏನ್ ಸರ್ ಮರುನಾಮಕರಣ ಮಾಡಿದ್ರು ಅಂದ್ರೆ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮರುನಾಮಕರಣವಾಗಿ ಮಾಡಿದ್ದಾರೆ. ಸೊ ದ್ಯಾಟ್ ನಮ್ಮ ತಲೆ ಇರಬೇಕು. SBI ನ ಮೊದಲ ಹೆಸರು ಇಂಪೀರಿಯಲ್ ಬ್ಯಾಂಕ್. ಹಾಗಾದ್ರೆ ಇಂಪೀರಿಯಲ್ ಬ್ಯಾಂಕ್ ಇದ್ದು SBI ಯಾವಾಗ ಕನೆಕ್ಟ್ ಮಾಡಿದ್ರು? 1956. ಹಾಗಾದ್ರೆ ಇಂಪೀರಿಯಲ್ ಬ್ಯಾಂಕ್ ಜೊತೆ ಯಾವ ಬ್ಯಾಂಕ್ಗಳು ಮರ್ಜೋದು? ಮೂರು ಬ್ಯಾಂಕ್ಗಳು, ಬ್ಯಾಂಕ್ ಆಫ್ ಬಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್. ಎಷ್ಟರಲ್ಲಿ? 1921. These are the some important point you have to be remember in your mind. ಅದೇ ತರನಾಗಿ ನಾವು 1921 ತನ ಪ್ರಮುಖವಾಗಿರ್ತಕ್ಕಂಥ ಬ್ಯಾಂಕಿನ ಒಂದು ಇತಿಹಾಸವನ್ನು ನೋಡ್ತಾ ಬಂದಿವಿ. ತದನಂತರದಲ್ಲಿ ನಮ್ಮ ಭಾರತದ ಒಂದು ಇತಿಹಾಸವನ್ನು ಅದೇ ಬ್ಯಾಂಕ್ ವ್ಯವಸ್ಥೆ ಹೆಂಗ್ ಬೆಳವಣಿಗೆ ಆಯಿತು ಅಂತಕ್ಕಂಥದ್ದು ನೋಡ್ತಾ ಬಂದಕ್ರ 1926 ಒಂದು ಪ್ರಮುಖವಾದ ಒಂದು ಬೆಳವಣಿಗೆಯನ್ನು ಕಾಣುತ್ತೆ. ಹಾಗಾದ್ರೆ ಸರ್ ಇದು ಯಾವ ಬೆಳವಣಿಗೆ ಸರ್ ಅಂತ ಕೇಳಿದಕ್ರ ನೋಡ್ರಿ 1926. ಹೆಸರು ಹೇಳ್ರಿ? 1926. 1926 ಭಾರತ ದೇಶದಲ್ಲಿ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ ಸರ್. ಹಾಗಾದ್ರೆ ಅದು ಯಾವ ಸಮಿತಿ ಸರ್ ಅಂತ ಕೇಳಿದಕ್ರ ಹಿಲ್ಟನ್ ಯಂಗ್ ಸಮಿತಿ. ಹಿಲ್ಟನ್ ಯಂಗ್ ಸಮಿತಿ. ಹಾಗಾದ್ರೆ ಹಿಲ್ಟನ್ ಯಂಗ್ ಸಮಿತಿ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದಕ್ರ 1926 ಅಂತ ಹೇಳಬೇಕು. ಹಾಗಾದ್ರೆ ಸರ್ ಇದರ ಒಂದು ಸಮಿತಿ ಸ್ಥಾಪನೆ ಆಗಿತ್ತು ಅಂದ್ರೆ ಒಂದು ವರದಿ ಕೊಡ್ಬೇಕಲ್ವಾ ಸರ್? ಎಸ್ ಫ್ರೆಂಡ್ಸ್, ಇದಕ್ಕೊಂದು ಈ ಒಂದು ಸಮಿತಿ ಏನ್ ಮಾಡುತ್ತೆ? ವರದಿಯನ್ನು ಸಲ್ಲಿಸುತ್ತೆ. ಈ ವರದಿಯ ಆಧಾರವಾಗಿ ಇಟ್ಕೊಂಡು ಭಾರತದಲ್ಲಿ ದ ಗ್ರೇಟೆಸ್ಟ್ ಬ್ಯಾಂಕ್ ದಟ್ ಈಸ್ ಪ್ರೆಸೆಂಟ್ಲಿ ದಟ್ ಈಸ್ ವರ್ಕಿಂಗ್ ಆಸ್ ಎ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ್ದಪ್ಪ ಅಂತಂದ್ರ ನಮ್ಮ ಹೆಮ್ಮೆಯ RBI 1935 ಏಪ್ರಿಲ್ 1 ಯಾವ ಸಮಿತಿ ಸರ್? ಅದು ಹಿಲ್ಟನ್ ಯಂಗ್ ಸಮಿತಿ ಆಧಾರ ಇಟ್ಕೊಂಡು ಭಾರತದಲ್ಲಿ RBI ಸ್ಥಾಪನೆ ಆಗುತ್ತೆ. RBI ಎಷ್ಟರಲ್ಲಿ ಸ್ಥಾಪನೆ ಆಯಿತು ಸರ್ ಅಂತ ಕೇಳಿದ್ರೆ 1935 ಏಪ್ರಿಲ್ 1 ಯಾವ ಸಮಿತಿ ಆಧಾರ ಇಟ್ಕೊಂಡು? ಹಿಲ್ಟನ್ ಯಂಗ್ ಸಮಿತಿ ಆಧಾರ ಇಟ್ಕೊಂಡು ಬ್ಯಾಂಕ್ ಅನ್ನ ಸ್ಥಾಪನೆ ಆಯಿತು. ಸೊ ದ್ಯಾಟ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಆಲ್ರೆಡಿ ನಿಮ್ಮ PC ಪ್ರಶ್ನೆಯನ್ನ ಕೇಳಿದರೆ ಏನಂತ ಪ್ರಶ್ನೆ ಕೇಳಿದರೆ RBI ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿದ್ದೇನ್ರಿ 1935 ಏಪ್ರಿಲ್ 1 ಏನಾಗುತ್ತೆ ಸ್ಥಾಪನೆ ಆಗಿತ್ತು. ಸೊ ದ್ಯಾಟ್ ನಮ್ಮ ಸೆಂಟ್ರಲ್ ಬ್ಯಾಂಕು ನಮ್ಮ ಹೆಮ್ಮೆದು RBI. ಈ ಒಂದು RBI ಮೇಲೆ ಸುಮಾರು ಬಾರಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಆದುದರಿಂದಾಗಿ ನಾವೇನ್ ಮಾಡೋಣ? RBI ಬಗ್ಗೆನೂ ಕೂಡ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡೋಣ. ನೋಡ್ರಿ ಈ ತರ ನಾನು ಯಾವ ತರ ಒಂದು ಕ್ರೋನಾಲಜಿಕಲಿ ಅಂದ್ರೆ ಕಾಲಾನುಕ್ರಮಣವಾಗಿ ಈ ಬ್ಯಾಂಕ್ಗಳನ್ನು ಅರೇಂಜ್ ಮಾಡಿದ್ನಲ್ಲ ಅದೇ ತರ ನೀವು ನಿಮ್ಮ ನೋಟ್ಸ್ ಅಲ್ಲಿ ಕೂಡ ಈ ತರ ಮಾಡೋದ್ರಿಂದ ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಬಹಳ ಸುಲಭವಾಗುತ್ತೆ. ನೋಡ್ರಿ ಯಾವ್ದ್ರಿ? RBI ಅಂದ್ರೆ ನಾವೇನು ಹೇಳ್ತೀವಿ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಹಾಗಾದ್ರೆ ಸರ್ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನಾವು ಮಾತಾಡ್ತಾ ಬಂದಕ್ರ ಇದ್ರದ್ದು ಮೊದಲನೇದೇನು ಬರ್ತಾರೆ? ಸ್ಥಾಪನೆ. ಹಾಗಾದ್ರೆ ಸರ್ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಯ್ತಲ್ಲ ನಾನು ಈಗಾಗಲೇ ಹೇಳಿದೆ. ಯಾವಾಗ ಸ್ಥಾಪನೆ ಆಯ್ತು? 1935 ಏಪ್ರಿಲ್ 1. ವೆರಿ ಇಂಪಾರ್ಟೆಂಟ್. ಏಪ್ರಿಲ್ 1 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಸರ್ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಸರ್ ಅಂತ ಕೇಳಿದ್ರೆ ನೋಡ್ರಿ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂತಂದ್ರ ಪ್ರಸ್ತುತವಾಗಿ ಮುಂಬೈಯಲ್ಲಿದೆ. ಕೇಂದ್ರ ಕಚೇರಿ ಎಲ್ಲದ್ರಿ? ಮುಂಬೈ. ಹಾಗಾದ್ರೆ ಪ್ರಸ್ತುತ ಕೇಂದ್ರ ಕಚೇರಿ ಮುಂಬೈ ಆಗಿತ್ತಂದ್ರೆ ಮೊದಲ ಇದರ ಕೇಂದ್ರ ಕಚೇರಿ ಯಾವುದಾಗಿತ್ತು ಸರ್ ಅಂತ ಕೇಳಿದ್ರೆ ನೋಡ್ರಿ ಸ್ಥಾಪನೆಯಾದ ಇದರ ಮೊದಲ ಕೇಂದ್ರ ಕಚೇರಿ ಕಲ್ಕತ್ತಾವಾಗಿತ್ತು. ಕಲ್ಕತ್ತಾ ಮೊದಲ ಕೇಂದ್ರ ಕಚೇರಿ ಕಲ್ಕತ್ತಾ. ಹಾಗಾದ್ರೆ ಕಲ್ಕತ್ತಾದಿಂದ ಮುಂಬೈಗೆ ನಾವು ಯಾವಾಗ ಟ್ರಾನ್ಸ್ಫರ್ ಮಾಡಿದ್ವಿ ಸರ್ ಅಂತ ಕೇಳಿದಾಗ ನೋಡಿ 1937 ನಮ್ಮ ಕೇಂದ್ರ ಕಚೇರಿ ದಟ್ ಈಸ್ ಫ್ರಮ್ ಕಲ್ಕತ್ತಾ ಟು ದಿ ಮುಂಬೈ ಶಿಫ್ಟೆಡ್ ಇನ್ 1937.
ದಟ್ ಈಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದಿ RBI ಅಂತ ಹೇಳ್ತೀವಿ. ಇನ್ನ RBI ನ ಮೊದಲ ಗವರ್ನರ್ ನೋಡ್ರಿ, ಈ ತರ ಪ್ರಶ್ನೆ ಕೇಳಿದ್ದಾರೆ. ಮೊದಲ ಗವರ್ನರ್ ಅಂತ ಕೇಳಿದ್ದಾರೆ. ಮೊದಲ ಗವರ್ನರ್ ಅಂದ್ರೆ ಯಾರು ಹೇಳ್ಬೇಕ್ರಿ? ಯಾರಪ್ಪ ಅಂತಂದ್ರ ಅವ್ರು ಬ್ರಿಟಿಷ್ ಗವರ್ನರ್ ಆಗಿದ್ರು. ದಟ್ ಈಸ್ ಓ ಸ್ಮಿತ್. ಯಾರು ಹೇಳ್ರಿ? ಓ ಸ್ಮಿತ್ ಅವರು RBI ನ ಮೊದಲ ಗವರ್ನರು. ಹಿ ಆಸ್ ಅನ್ ಬ್ರಿಟಿಷ್ ಮ್ಯಾನ್. ನೋಡಿ, ಇವರು ಒಬ್ಬ ಇಂಗ್ಲಿಷ್ ವ್ಯಕ್ತಿಯಾಗಿದ್ರು. ಎಕ್ಸಾಮ್ ಅಲ್ಲಿ ನೀವು ಪ್ರಶ್ನೆ ಕೇಳೋದಕ್ರ RBI ನ ಮೊದಲ ಬ್ರಿಟಿಷ್ ಗವರ್ನರ್ ಅಂದ್ರೆ ಯಾರಾಗ್ತಾರ್ರಿ? ಓ ಸ್ಮಿತ್ ಆಗ್ತಾರ. ಇನ್ನು ತದನಂತರದಲ್ಲಿ RBI ನ ಮೊದಲ ಗವರ್ನರ್ ಆದ್ರೂ ಕೂಡ ಯಾರಾಗ್ತಾರ? ಓ ಸ್ಮಿತ್ ಆಗ್ತಾರ. ಹಾಗಾದ್ರೆ ಸರ್, ಮೊದಲ ಬ್ರಿಟಿಷ್ ಗವರ್ನರ್ ಅಂದ್ರೆ ಓ ಸ್ಮಿತ್ ಆಯ್ತು. ಇನ್ನು ಮೊದಲ ಭಾರತೀಯ ಗವರ್ನರ್ ಯಾರು ಸರ್ ಅಂತ ಕೇಳಿದಾಗ ನೋಡ್ರಿ, ಮೊದಲ ಭಾರತೀಯ ಗವರ್ನರ್ ಯಾರು ಸರ್ ಅಂತ ಕೇಳಿದ್ರ CD ದೇಶ್ಮುಖ್. ಯಾರು ಹೇಳ್ರಿ? CD ದೇಶ್ಮುಖ್. ಹಾಗಾದ್ರೆ ಭಾರತದ ಮೊದಲ RBI ಗವರ್ನರ್ ಯಾರ್ರಿ? CD ದೇಶ್ಮುಖ್ ಅವರು. ತದನಂತರದಲ್ಲಿ ಪ್ರಸ್ತುತ ಒಂದು RBI ನ ಗವರ್ನರ್ ಯಾರು ಸರ್ ಅಂತ ಕೇಳಿದಾಗ ಶಕ್ತಿಕಾಂತ್ ಅವರು ಕೆಲಸ ಮಾಡ್ತಿದ್ದಾರೆ. ಹಿ ಇಸ್ ಆನ್ RBI ಪ್ರೆಸೆಂಟ್ ಗವರ್ನರ್ ಅಂತ ಹೇಳ್ತೀವಿ, ಶಕ್ತಿಕಾಂತ್ ದಾಸ್ ಅವರು. ಅದೇ ತರನಾಗಿ ನಾವು RBI ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಗಳನ್ನ ನೋಡ್ತಾ ಬಂದಕ್ರ ನೋಡ್ರಿ, RBI ನ ಸ್ಥಳೀಯ ಕಚೇರಿಗಳು ನೋಡಿ, ಈ ತರ ಪಾಯಿಂಟ್ಸ್ ತಲೆಯಲ್ಲಿ ಇರಬೇಕು. ಸ್ಥಳೀಯ ಕಚೇರಿಗಳು ಎಷ್ಟಿದಾವೆ ಸರ್ ಅಂತ ಕೇಳಿದ್ರೆ RBI 4 ಸ್ಥಳೀಯ ಕಚೇರಿಗಳಿದಾವೆ. ಹಾಗಾದ್ರೆ ಸರ್ 4 ಸ್ಥಳೀಯ ಕಚೇರಿಗಳು ಯಾವ ಸರ್ ಅಂತ ಕೇಳಿದ್ರೆ ನೋಡ್ರಿ, ನೆನಪಿಟ್ಕೊಳ್ಳಕ್ಕೆ ಒಂದು ಕೋಡ್ ಇದೆ. ಆ ಕೋಡ್ ಯಾವ್ದಪ್ಪ ಅಂತಂದ್ರ DKC ಮಾಮಾ. ನೋಡಿ, DKC ಮಾಮಾ. ಏನ್ ಸರ್ ಇದು ಕೋಡ್ ಅಂತ ಕೇಳಿದಾಗ ನೋಡ್ರಿ, ಒಂದು ನ್ಯೂಮರಿಕ್ಸ್ ಇದೆ. ಹಾಗಾದ್ರೆ ಈ ಒಂದು DKC ಮಾಮಾದಲ್ಲಿ D ಏನ್ ಇಂಡಿಕೇಟ್ ಮಾಡುತ್ತೆ? ಡೆಲ್ಲಿ ಇಂಡಿಕೇಟ್ ಮಾಡುತ್ತೆ, ಡೆಲ್ಲಿ. ಹಾಗಾದ್ರೆ K ಏನ್ ಇಂಡಿಕೇಟ್ ಮಾಡುತ್ತೀರಿ? ಕೋಲ್ಕತ್ತಾ ಇಂಡಿಕೇಟ್ ಮಾಡುತ್ತೆ, K ಕೋಲ್ಕತ್ತಾ ಇಂಡಿಕೇಟ್ ಮಾಡುತ್ತೆ. ತದನಂತರದಲ್ಲಿ C ಏನ್ ಇಂಡಿಕೇಟ್ ಮಾಡುತ್ತೀರಿ? ಚೆನ್ನೈ ಇಂಡಿಕೇಟ್ ಮಾಡುತ್ತೆ. ತದನಂತರದಲ್ಲಿ ಈ ಮಾಮಾದಲ್ಲಿ ಇರ್ತಕ್ಕಂಥ M ಏನ್ ಇಂಡಿಕೇಟ್ ಮಾಡುತ್ತಂದ್ರ ಮುಂಬೈ ಇಂಡಿಕೇಟ್ ಮಾಡುತ್ತೆ. ಈ ತರ ನೀವು ತಲೆಯಲ್ಲಿ ಇಟ್ಕೋಬೇಕು. RBI ನ ಒಟ್ಟು ಸ್ಥಳೀಯ ಕಚೇರಿಗಳ ಸಂಖ್ಯೆ 4 ಕೋಡ್ ಯಾವ್ದಪ್ಪ ಅಂತಂದ್ರ DKC ಮಾಮಾ. ಈ ಕೋಡದಲ್ಲಿ D ಅಂದ್ರೆ ಡೆಲ್ಲಿ, K ಅಂದ್ರೆ ಕಲ್ಕತ್ತಾ, C ಅಂದ್ರೆ ಚೆನ್ನೈ, ಅಂಡ್ ಫೈನಲ್ ಒನ್ ಇಸ್ ದಟ್ ಈಸ್ M ಅಂದ್ರೆ ಮುಂಬೈ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಇರಬೇಕು. ಹಾಗಾದ್ರೆ ಸರ್, ಇದೇನ್ ನೋಡಿದ ನಾವು? RBI ಯಾವಾಗ ಸ್ಥಾಪನೆ ಅಂತ ನೋಡಿದ್ವಿ, RBI ನ ಕೇಂದ್ರ ಕಚೇರಿ ನೋಡಿದ್ವಿ, RBI ನ ಮೊದಲ ಗವರ್ನರ್ ಯಾರಂತ ನೋಡಿದ್ವಿ. ಹಾಗಾದ್ರೆ RBI ನ ಮತ್ತದನಂತರ ಏನ್ ನೋಡಿದ್ವಿ? ಪ್ರಸ್ತುತ ಗವರ್ನರ್ ಯಾರಂತ ನೋಡಿದ್ವಿ. ಇನ್ನ RBI ನ ಸ್ಥಳೀಯ ಕಚೇರಿಗಳು ಎಷ್ಟು ಅಂತ ನೋಡಿದ್ವಿ. ಹಾಗಾದ್ರೆ ಸರ್, RBI ಯಾವಾಗ ರಾಷ್ಟ್ರೀಕರಣ ಆಯ್ತು ಸರ್ ಅಂತ ಕೇಳಿದಾಗ ನೋಡ್ರಿ, RBI ರಾಷ್ಟ್ರೀಕರಣ ಬಗ್ಗೆ ನಾವು ಮಾತಾಡ್ತಾ ಬಂದಕ್ರ RBI 1949 ಜನವರಿ 1ರಂದು, ವೆರಿ ಇಂಪಾರ್ಟೆಂಟ್, ರಾಷ್ಟ್ರೀಕರಣವಾಗಿದ್ದು 1949 ಜನವರಿ 1ರಂದು. ಇನ್ನು ಸ್ಥಾಪನೆ ಆಗಿದ್ದು 1935. ಯಾವುದು ಸರ್ ಅಂತ ಕೇಳಿದಾಗ ಅದ್ಯಾವ್ದ್ರಿ? RBI ಅಂತ ಹೇಳ್ತೀವಿ. ಹಾಗಾದ್ರೆ ಸರ್, ಭಾರತದಲ್ಲಿ ಇರ್ತಕ್ಕಂಥ ಒಂದು ನೋಟುಗಳನ್ನು ಮುದ್ರಣ ಮಾಡುವ ಕಾರ್ಯ RBI ಆದ್ರೆ, ಇನ್ನು ಭಾರತದಲ್ಲಿ ಇರ್ತಕ್ಕಂಥ ಕರೆನ್ಸಿ ಅಂತ ಹೇಳ್ತೀವಿ, ಅಂದ್ರೆ ಕಾಯಿನ್ಗಳು, ನಾಣ್ಯಗಳು ಅಂತ ಹೇಳ್ತೀವಿ. ನಾಣ್ಯಗಳನ್ನ ತಯಾರಿಸುವ ಕಾರ್ಯ ಯಾರು ಸರ್ ಅಂತ ಕೇಳಿದಾಗ ನೋಡ್ರಿ, ಭಾರತ ಸರ್ಕಾರ ಏನ್ ಮಾಡತ್ತೀರಿ? ನಾಣ್ಯಗಳನ್ನ ತಯಾರು ಮಾಡುತ್ತೆ. ಹಾಗಾದ್ರೆ ಭಾರತ ಸರ್ಕಾರದಲ್ಲಿ 3 ಸ್ಪೆಸಿಫಿಕಲಿ, ದಟ್ ಈಸ್ ಹಣಕಾಸು ಸಚಿವಾಲಯ. ನೋಡಿ, ತಲೆಯಲ್ಲಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಭಾರತದಲ್ಲಿ ನೋಟುಗಳನ್ನ ಮುದ್ರಣ ಮಾಡುವ ಒಂದು ಅಧಿಕಾರ ಯಾರಿಗಾದ್ರಿ? ನೋಟುಗಳನ್ನ ಮುದ್ರಣ ಮಾಡುವ ಅಧಿಕಾರ RBI ಹೊಂದಿದೆ. ಹಾಗಾದ್ರೆ ಕರೆನ್ಸಿಗಳನ್ನ ತಯಾರಿಸುವ ಅಧಿಕಾರ ಯಾರಿಗಾದ್ರಿ? ಭಾರತ ಸರ್ಕಾರಕ್ಕೆ ಹೊಂದಿದ. ಹಾಗಾದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮಗೇನು ಗೊತ್ತಾಗುತ್ತೆ? ಡೈರೆಕ್ಟ್ ಏನ್ ಮಾಡ್ತೀರಿ ನೀವು? ನೋಟುಗಳ ಮುದ್ರಣ ಯಾರಿಗೆ ಅಧಿಕಾರ ಇದೆ ಅಂದ ತಕ್ಷಣ ಏನ್ ಮಾಡ್ತೀರಿ? RBI ಅಂತ ಫ್ಲಾಶ್ ಆಗುತ್ತೆ. ತದನಂತರದಲ್ಲಿ ಕರೆನ್ಸಿಗಳನ್ನು ತಯಾರಿಸುವ ಅಧಿಕಾರ ಯಾರಿಗಿದೆ ಅಂದ್ರ ಭಾರತ ಸರ್ಕಾರ ಅಂತ ನಿಮ್ಮ ತಲೆಯಲ್ಲಿ ಫ್ಲಾಶ್ ಆಗುತ್ತೆ. ಬಟ್ ಇದರಲ್ಲಿ ಒಂದು ಕ್ವಶನ್ ಅನ್ನು ಕೇಳಿದ್ರೆ ಏನಪ್ಪಾ ಅಂತಂದ್ರ, 1 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತೆ ಸರ್ ಅಂತ ಕೇಳಿದಾಗ ನೋಡ್ರಿ, ನೀವು ಬೇಗನೆ ನೋಟ್ ಅಂದ ತಕ್ಷಣ ಏನ್ ಮಾಡ್ತೀರಿ? RBI ಗವರ್ನರ್ ಅಂತ ಹೇಳ್ತೀರಿ. ಬಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂತಂದ್ರ ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ
ಹಣಕಾಸು ಸಚಿವಾಲಯದ ಕಾರ್ಯದರ್ಶಿ ಅಥವಾ ಹಣಕಾಸು ಕಾರ್ಯದರ್ಶಿ ಏನಿರುತ್ತೆ ಹಣಕಾಸು ಕಾರ್ಯದರ್ಶಿ ಏನಿರ್ತದೆ ರೀ ಇದರ ಮೇಲೆ ಸಿಗ್ನೇಚರ್ ಇರುತ್ತೆ. ಇನ್ನು ಹಾಗಾದ್ರೆ ಸರ್ ₹1 ನೋಟ್ ಬಿಟ್ಟು ಇನ್ನು ಮಿಕ್ಕಿರ್ತಕ್ಕಂಥ ಎಲ್ಲಾ ನೋಟ್ಗಳ ಮೇಲೆ ಯಾರ ಸಿಗ್ನೇಚರ್ ಇರುತ್ತಂದ್ರ RBI ಗವರ್ನರ್ದು ಏನಿರ್ತದೆ ರೀ ಸಿಗ್ನೇಚರ್ ಇರುತ್ತೆ. ಹಾಗಾದ್ರೆ ಸರ್ ಇದು ಓಕೆ. ನೋಟುಗಳನ್ನು ಮುದ್ರಣ ಮಾಡುವವರು RBI ಅಂತ ಹೇಳಿದ್ರಿ, ನಾಣ್ಯಗಳನ್ನು ತಯಾರಿಸುವವರು ಭಾರತ ಸರ್ಕಾರ ಅಂತ ಹೇಳಿದ್ರಿ, ₹1 ನೋಟಿನ ಮೇಲೆ ಹಣಕಾಸು ಕಾರ್ಯದರ್ಶಿಯ ಸಿಗ್ನೇಚರ್ ಇರುತ್ತೆ ಅಂತ ಹೇಳಿದ್ರಿ, ಇನ್ನುಳಿದ ನೋಟುಗಳ ಮೇಲೆ RBI ಒಂದು ಸಿಗ್ನೇಚರ್ ಇರುತ್ತೆ, ಗವರ್ನರ್ ಸಿಗ್ನೇಚರ್ ಇರುತ್ತೆ ಅಂತ ಹೇಳಿದ್ರಿ. ಹಾಗಾದ್ರೆ ಸರ್ ಈ ನೋಟುಗಳನ್ನು ಮತ್ತು ಕರೆನ್ಸಿಗಳನ್ನು ಎಲ್ಲಿ ತಯಾರು ಮಾಡ್ತಾರೆ ಸರ್ ಅಂತಕ್ಕಂಥ ಪ್ರಶ್ನೆಯನ್ನು ನಮ್ಮ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದರೆ, ಸೊ ದ್ಯಾಟ್ ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಮಾಡಿದ್ರೆ ನಾವೀಗ ಡಿಸ್ಕಷನ್ ಮಾಡೋಣ. ನೋಟು ಮುದ್ರಣ ಸ್ಥಳಗಳು ಭಾರತದಲ್ಲಿ ಎಲ್ಲಿ ನೋಟುಗಳನ್ನು ಮುದ್ರಣ ಮಾಡ್ತಾರ? ನೋಟು ಮುದ್ರಣ ಸ್ಥಳಗಳು ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡ್ರಿ, ಭಾರತದಲ್ಲಿ ನೋಟು ಮುದ್ರಣ ಮಾಡುವ ಸ್ಥಳಗಳು ಎಷ್ಟಿದೆ ಸರ್ ಅಂತ ಕೇಳಿದಾಗ ಒಟ್ಟಾರೆಯಾಗಿ 4 ನೋಟು ಮುದ್ರಣ ಸ್ಥಳಗಳಿವೆ. ಹಾಗಾದ್ರೆ ಯಾವ್ಯಾವ ಸರ್, ಅದು ಹ್ಯಾಕ್ ಸರ್ ನೆನಪಿಟ್ಕೊಳ್ಳೋದು? ನಮ್ಮ ಎಕ್ಸಾಮ್ ಅಲ್ಲಿ ಪದೇ ಏನಾಗತ್ತೆ ನೆನಪಾಗುತ್ತೆ ಸರ್ ಅಂತ ಕೇಳಕ್ಕೆ ನೋಡ್ರಿ, ಇದಕ್ಕೊಂದು ಕೋಡ್ ಇದೆ. ಆ ಕೋಡ್ ಯಾವ್ದಪ್ಪ ಅಂತಂದ್ರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ MS ಧೋನಿ ಏನಡ್ರಿ, MS ಧೋನಿ ನ್ಯೂ ಮೂವಿ ಇದು ಒಂದು ಕೋಡ್ ಇದೆ. ಈ ಕೋಡ್ ಮುಖಾಂತರ ನೀವು 4 ಒಂದು ನೋಟು ಮುದ್ರಣ ಸ್ಥಳಗಳನ್ನು ನೆನಪಿಟ್ಕೋಬಹುದು. ಹಾಗಾದ್ರೆ ಸರ್ ಇದರಲ್ಲಿ M ಏನು ಇಂಡಿಕೇಟ್ ಮಾಡುತ್ತೆ ಸರ್ ಅಂತ ಕೇಳಿದ್ರೆ ನಮ್ಮ ಹೆಮ್ಮೆಯ ಮೈಸೂರು ಇಂಡಿಕೇಟ್ ಮಾಡುತ್ತೆ. M ಅಂತಕ್ಕಂಥದ್ದು ಮೈಸೂರು ಇಂಡಿಕೇಟ್ ಮಾಡುತ್ತೆ. ಇನ್ನ S ಅಂತಕ್ಕಂಥದ್ದು ಏನ್ ಇಂಡಿಕೇಟ್ ಮಾಡುತ್ತೆ ಸರ್ ಅಂತ ಕೇಳಿದ್ರೆ ಸಾಲ್ಬೋನಿ ಇಂಡಿಕೇಟ್ ಮಾಡುತ್ತೆ. ಏನ್ ಇಂಡಿಕೇಟ್ ಮಾಡುತ್ತೆ? ಸಾಲ್ಬೋನಿ. ತದನಂತರದಲ್ಲಿ D ಏನ್ ಇಂಡಿಕೇಟ್ ಮಾಡುತ್ತೆ ಸರ್ ಅಂತ ಕೇಳಿದ್ರೆ ದೇವಾಸ್ ಇಂಡಿಕೇಟ್ ಮಾಡುತ್ತೆ, ದೇವಾಸ್. ಹಾಗಾದ್ರೆ N ಏನ್ ಇಂಡಿಕೇಟ್ ಮಾಡುತ್ತೆ ಸರ್ ಅಂತ ಕೇಳಿದ್ರೆ ಇದು ನಾಸಿಕ್ ಇಂಡಿಕೇಟ್ ಮಾಡುತ್ತೆ, ನಾಸಿಕ್. ಇಟ್ ಮೀನ್ಸ್ ದ್ಯಾಟ್ ನೋಟ್ ಪ್ರಿಂಟಿಂಗ್ ಪ್ಲೇಸಸ್ ಇನ್ ಇಂಡಿಯಾ ಆರ್ ದಿ ಓನ್ಲಿ 4. First one is the Mysuru, second one is the Salboni, third one is the Devasu, and fourth one is the Nashik. The mnemonics for remembering this code is MS Dhoni New Movie. ಹಾಗಾದ್ರೆ ಸರ್ ಈ ಒಂದು ಮೈಸೂರು ಅಂತಕ್ಕಂಥ ಎಲ್ಲಿ ಕಂಡು ಬರುತ್ತೆ ಸರ್ ಅಂತ ಕೇಳಿದಾಗ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ ರೀ? ಕರ್ನಾಟಕ. ಅಂಡ್ ಸಾಲ್ಬೋನಿ ಎಲ್ಲಿ ಕಂಡು ಬರುತ್ತೆ ಸರ್ ಅಂತ ಕೇಳಿದಾಗ ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ. ಇನ್ನು ಅದೇ ತರನಾಗಿ ನಾವು ದೇವಾಸ್ ಅಂತಕ್ಕಂಥ ನೋಡ್ತಾ ಬಂದಕ್ರ ಇದು ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಯಾವ ಪ್ರದೇಶ ರೀ? ಮಧ್ಯಪ್ರದೇಶ. ಇನ್ನು ತದನಂತರದಲ್ಲಿ ಮೈಸೂರದಲ್ಲಿ ಅಂದ್ರೆ ಏನು ನಾಸಿಕ್ ಎಲ್ಲಿ ಕಂಡು ಬರುತ್ತೆ ರೀ? ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಒಂದು ನೋಟು ಮುದ್ರಣ ಸ್ಥಳ ಯಾವ್ದ್ರಿ? ನಾಸಿಕ್. ಹಾಗಾದ್ರೆ ಇವುಗಳಲ್ಲಿ ಎಲ್ಲೂ ಒಟ್ಟಿಗೆ ಸ್ಥಾಪನೆ ಆಗಿದಾವೋ ಅಥವಾ ಒಂದೊಂದು ಹಂತವಾಗಿ ಸ್ಥಾಪನೆ ಆಗಿದಾವೋ ಅಂತಕ್ಕಂಥ ನೋಡ್ತಾ ಬಂದಾಗ ನೋಡ್ರಿ, ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ನೋಟು ಮುದ್ರಣ ಸ್ಥಳ ಯಾವ್ದಪ್ಪ ಅಂತಂದ್ರೆ ನಾಸಿಕದಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ ಸರ್ ನಾಸಿಕದಲ್ಲಿ ಸ್ಥಾಪನೆ ಆಯ್ತಂದ್ರ ಇದು ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಸರ್ ಅಂತ ಕೇಳಿದ್ರೆ 1928ರಲ್ಲಿ ಏನಾಗುತ್ತೆ ಇದು ಸ್ಥಾಪನೆ ಆಗುತ್ತೆ. ಇನ್ನು ತದನಂತರದಲ್ಲಿ ಮೈಸೂರು ಮತ್ತು ಸಾಲ್ಬೋನಿ ಇವೆರಡು 1995ರಲ್ಲಿ ಸ್ಥಾಪನೆ ಆಗುತ್ತೆ. ಇನ್ನು ತದನಂತರದಲ್ಲಿ ದೇವಾಸ್ ಅಂತಕ್ಕಂಥದ್ದು 1974ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಈ ತರ ಪಾಯಿಂಟ್ಸ್ಗಳು ನಮ್ಮ ತಲೆಯಿರಬೇಕು. ಮೊಟ್ಟ ಮೊದಲ ಸ್ಥಾಪನೆ ಆಗಿದ್ದು ನಾಸಿಕ್, ಸೆಕೆಂಡ್ ಸ್ಥಾಪನೆ ಆಗಿದ್ದು ದೇವಾಸದಲ್ಲಿ, ಥರ್ಡ್ ಸ್ಥಾಪನೆ ಆಗಿದ್ದು 2 ಮೈಸೂರು ಮತ್ತು ಸಾಲ್ಬೋನಿ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಇರಬೇಕು. ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ ವಿ ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ನಾವು ಇದೇ ತರನಾಗಿ ಮತ್ತೆ ಒಂದು ಮುಂದಿನ ವಿಡಿಯೋಗಳಲ್ಲಿ ಕರೆನ್ಸಿ ಅಂದ್ರೆ ಏನು, ಕರೆನ್ಸಿಯನ್ನು ಯಾರು ತಯಾರು ಮಾಡ್ತಾರ, ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಈ ಮೈಸೂರಲ್ಲೇ ಒಂದು ಕಾಯಿನ್ ನೋಟ್ ಮುದ್ರಣವಾಗಿದೆ, ಇನ್ನು ಸಾಲ್ಬೋನಿದಲ್ಲೇ ನೋಟ್ ಮುದ್ರಣವಾಗಿದೆ, ಇನ್ನು ದೇವಾಸದಲ್ಲೇ ಆಗಿದೆ. ಇವೆಲ್ಲ ಹ್ಯಾಂಗ್ ಕಂಡು ಹಿಡಿಯೋದು ಸರ್ ಅಂತ ಕೇಳಕ್ಕೆ ನೋಡ್ರಿ, ಮುಂದಿನ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಸವಿಸ್ತಾರವಾಗಿ ಮತ್ತೆ ಡಿಸ್ಕಷನ್ ಮಾಡೋಣ. ಸೊ ಫ್ರೆಂಡ್ಸ್, ಕೊನೆಯದಾಗಿ ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ, ನಾವು ಮಾಡ್ತಕ್ಕಂಥ ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಬಿಕಾಸ್ ನಾನು ವಿಡಿಯೋ ಮಾಡಿದಾಗ ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.